ನಟ ಮತ್ತು ನಿರ್ದೇಶಕ ರಿತೇಶ್ ದೇಶ್ಮುಖ್ ಅವರ 10 ವರ್ಷಗಳ ಕನಸಿನ ಚಿತ್ರ ರಾಜ ಶಿವಾಜಿ ಮೇ 1ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸ ಸೃಷ್ಟಿಸ್ತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ವೀರಗಾಥೆಯನ್ನು ಆಧರಿಸಿದ ಈ ಚಿತ್ರಕ್ಕೆ ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಭರ್ಜರಿ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ. ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದರೂ ಮರಾಠಿ ಆವೃತ್ತಿಯು ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಮರಾಠಿ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚಿತ್ರದ ಒಟ್ಟು ಬಜೆಟ್ ಸುಮಾರು 75 ಕೋಟಿ ಎನ್ನಲಾಗ್ತಿದೆ. ಆದರೆ ಭಾರತದಲ್ಲಿನ ಒಟ್ಟು ಗಳಿಕೆ 102 ಕೋಟಿ ಅಂತ ಹೇಳಲಾಗ್ತಿದೆ. ಅಂದರೆ ನೆಟ್ ಪ್ರಾಫಿಟ್ 87 ಕೋಟಿ ರೂಪಾಯಿ. ಇನ್ನು ವಿದೇಶಿ ಮಾರುಕಟ್ಟೆಯಲ್ಲಿನ ಗಳಿಕೆ 4 ಕೋಟಿ 10 ಲಕ್ಷ ಅಂತ ಹೇಳಲಾಗ್ತಿದೆ. ಚಿತ್ರಮಂದಿರಗಳ ಗಳಿಕೆಯ ಸಂಪೂರ್ಣ ಹಣ ನಿರ್ಮಾಪಕರಿಗೆ ಸೇರೋದಿಲ್ಲ. ಇದರಲ್ಲಿ ಸುಮಾರು ಅರ್ಧದಷ್ಟು ಮಾತ್ರ ಅವರ ಕೈ ಸೇರುತ್ತೆ. ಆದಾಗ್ಯೂ OTT ಮತ್ತು ಟಿವಿ ಸ್ಯಾಟಲೈಟ್ ಹಕ್ಕುಗಳ ಮಾರಾಟವನ್ನು ಸೇರಿಸಿದರೆ ಚಿತ್ರ ಈಗಾಗಲೇ ನಿರ್ಮಾಪಕರಿಗೆ ಭರ್ಜರಿ ಲಾಭವನ್ನು ತಂದುಕೊಟ್ಟಿದೆ. ಹಾಗಾದರೆ ಮೊದಲ 2 ವಾರಗಳ ದಿನವಾರು ಗಳಿಕೆಯ ವಿವರವನ್ನು ನೋಡೋದಾದರೆ, ಚಿತ್ರ ಬಿಡುಗಡೆಯಾದ ಮೊದಲ ದಿನದಿಂದಲೇ ಮೌತ್ ಪಬ್ಲಿಸಿಟಿ ನೆರವಿನಿಂದ ಗಲ್ಲಾಪೆಟ್ಟಿಗೆಯಲ್ಲಿ ಭದ್ರವಾಗಿ ಕಚ್ಚಿ ಕುಳಿತಿದೆ. ಮೊದಲ ವಾರದ ಒಟ್ಟು ಗಳಿಕೆ 52 ಕೋಟಿ 65 ಲಕ್ಷ ಅಂತ ಹೇಳಲಾಗ್ತಿದೆ. 1ನೇ ದಿನ 11 ಕೋಟಿ 35 ಲಕ್ಷ ರೂಪಾಯಿ ಗಳಿಕೆ ಆದರೆ 2ನೇ ದಿನ 10 ಕೋಟಿ 55 ಲಕ್ಷ ರೂಪಾಯಿ ಗಳಿಕೆ ಆಗಿದೆ. 3ನೇ ದಿನ ಶಿವಾಜಿ ಚಿತ್ರಕ್ಕೆ 12 ಕೋಟಿ ರೂಪಾಯಿ ಬರೋಬ್ಬರಿ ಸಿಕ್ಕಿದೆ. 4ನೇ ದಿನ 5 ಕೋಟಿ 60 ಲಕ್ಷ, 5ನೇ ದಿನ 4 ಕೋಟಿ 90 ಲಕ್ಷ, 6ನೇ ದಿನ 4 ಕೋಟಿ 25 ಲಕ್ಷ ಮತ್ತು 7ನೇ ದಿನ 4 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. 2ನೇ ವಾರದ ಪ್ರಮುಖ ದಿನಗಳ ಗಳಿಕೆ ಅಂತ ನೋಡೋದಾದರೆ, 9ನೇ ದಿನ 5 ಕೋಟಿ 60 ಲಕ್ಷ, 10ನೇ ದಿನ 6 ಕೋಟಿ 80 ಲಕ್ಷ, 11ನೇ ದಿನ 2 ಕೋಟಿ 40 ಲಕ್ಷ, 12ನೇ ದಿನ 2 ಕೋಟಿ 50 ಲಕ್ಷ, 13ನೇ ದಿನ 1 ಕೋಟಿ 90 ಲಕ್ಷ ಮತ್ತು 14ನೇ ದಿನವೂ ಕೂಡ 1 ಕೋಟಿ 90 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಪ್ರಸ್ತುತ ಚಿತ್ರವು ಯಶಸ್ವಿಯಾಗಿ 3 ವಾರಗಳನ್ನು ಪೂರೈಸಿದ್ದು, ರಿತೇಶ್ ದೇಶ್ಮುಖ್ ಅವರ ವೃತ್ತಿ ಜೀವನದ ಅತ್ಯಂತ ಯಶಸ್ವಿ ಮತ್ತು ಮಹತ್ವಾಕಾಂಕ್ಷೆಯ ಸಿನಿಮಾವಾಗಿ ರಾಜ ಶಿವಾಜಿ ಹೊಮ್ಮಿದೆ. ರಾಜ ಶಿವಾಜಿ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.